ದಿ ಪ್ರೀತಿ ಪಬ್ಲಿಕ್ ಶಾಲೆಯಲ್ಲಿ ಅದ್ದೂರಿಯಾಗಿ ನಡೆದ ಶಾಲಾ ವಾರ್ಷಿಕೋತ್ಸವ. ಟಿವಿ, ಮೊಬೈಲ್ ಬಳಕೆ ಮಾಡುವುದನ್ನು ಕಡಿಮೆ ಮಾಡಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಪೋಷಕರು ಹೆಚ್ಚಿನ ಗಮನ ಕೊಡಬೇಕು. ಬಿಒ ಉಮಾದೇವಿ. ಹೆಚ್ಚಾಗುತ್ತಿರುವ ಮೊಬೈಲ್ ಹಾವಳಿಯಿಂದ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮೊಬೈಲ್ಗಳಿಗೆ ಮಾರು ಹೋಗುತ್ತಿದ್ದು, ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಮನೆಯಲ್ಲಿ ಟಿವಿ, ಮೊಬೈಲ್ ಬಳಕೆ ಮಾಡುವುದನ್ನು ಕಡಿಮೆ ಮಾಡಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ನೀಡುವಂತೆ ಮಕ್ಕಳ ಪೋಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಕರೆ ನೀಡಿದರು. ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿನ ದಿ ಪ್ರೀತಿ ಪಬ್ಲಿಕ್ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ತಿಮ್ಮಸಂದ್ರದ ಬಳಿ ಇರುವ ದಿ ಪ್ರೀತಿ ಪಬ್ಲಿಕ್ ಸಿಬಿಎಸ್ ಶಾಲಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಹಾಗೂ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷೆ ಮಾಲತಿರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಬಿಒ ಉಮಾದೇವಿರವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನ ಎಂಬುದು ಬಹಳ ಅತ್ಯಮೂಲ್ಯವಾಗಿದ್ದು, ಈ ದಸೆಯಲ್ಲಿ ಉತ್ತಮ ಗುಣಮಟ್ಟದ ಜೊತೆಗೆ ನಮ್ಮ ಸಂಸ್ಕೃತಿ, ಸಂಪ್ರದಾಯ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮಾನವೀಯ ಮೌಲ್ಯಗಳನ್ನು ತುಂಬಿ ಅವರನ್ನು ಸಂಸ್ಕೃತಿಕರನ್ನಾಗಿ ಮಾಡುವ ನಿಟ್ಟಿನಲ್ಲಿ ದಿ ಪ್ರೀತಿ ಪಬ್ಲಿಕ್ ಶಾಲೆ ಮುಂದಾಗಿರುವುದು ಶ್ಲಾಘನೀಯವೆಂದ ಅವರು, ಇತ್ತೀಚೆಗೆ ಟಿವಿ ಹಾಗೂ ಮೊಬೈಲ್ ಹಾವಳಿಯಿಂದ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮನೆಗಳಲ್ಲಿ ಟಿವಿ ಹಾಗೂ ಮೊಬೈಲ್ಗಳಿಗೆ ಮಾರು ಹೋಗುತ್ತಿರುವ ಕಾರಣ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಒಲವು ನೀಡುತ್ತಿಲ್ಲವಾದ್ದರಿಂದ ಪೋಷಕರು ತಮ್ಮ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಮನೆಗಳಲ್ಲಿ ಟಿವಿ ಮತ್ತು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸುವಂತೆ ಮಾಡಬೇಕೆಂದು ಕರೆ ನೀಡಿದರು. ಇನ್ನು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಹಲವು ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಿದರು ಹಾಗೂ ವಿದ್ಯಾರ್ಥಿಗಳಿಂದ ಮೂಡಿ ಬಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು. ಇನ್ನು ಇದೇ ಸಂದರ್ಭದಲ್ಲಿ 10ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಮಕ್ಕಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಎಜುಕೇಷನಲ್ ಟ್ರಸ್ಟ್ನ ಕಾರ್ಯದರ್ಶಿ ರಾಮರೆಡ್ಡಿ, ಅಧ್ಯಕ್ಷೆ ಕೆಆರ್ ಮಾಲತಿ, ಮುಖೋಪಾಧ್ಯಾಯನಿ ನಳಿನಿ ರಾಜೇಶ್, ಶಾಲೆಯ ಆಡಳಿತಾತ್ಮಕ ವ್ಯವಸ್ಥಾಪಕಿ ಅನ್ನಪೂರ್ಣ, ಇಸಿಒ ರಾಜಣ್ಣ, ಸಂಸ್ಥೆಯ ಸಿಒ ದೀಪಕ್ ರೆಡ್ಡಿ, ಸೌಜನ್ಯ ದೀಪಕ್, ಡಾಕ್ಟರ್ ಸಂತೋಷ್ ಕುಮಾರ್, ಗೌರಿಬಿದನೂರು ನಗರಸಭಾ ಸದಸ್ಯ ಎನ್ ವೆಂಕಟರೆಡ್ಡಿ, ಚಂದ್ರಮೌಳಿ, ಡಾಕ್ಟರ್ ಶಬರೀಶ್ ಸೇರಿದಂತೆ ವಿದ್ಯಾರ್ಥಿಗಳು, ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು.
ಶಿಕ್ಷಕರು ತಮ್ಮ ಪಾಠ ಪ್ರವಚನಗಳನ್ನು ನಿರ್ವಹಿಸುತ್ತಿದ್ದಾರೆ. ನಮ್ಮಲ್ಲಿ ಬರೆಯುವುದಾಗುವಲ್ಲಿ ಕಷ್ಟವಲ್ಲ, ಇದನ್ನು ಸುಲಭವಾಗಿ ಕಲಿಯಬಹುದು ಎಂದು ಈ ಪುಟ್ಟ ಪುಟ್ಟ ಕಂದಮಗಳ ಪ್ರತಿ ಶನಿವಾರ ವಿಧ ವಿಧವಾದ ಉಡುಗೆಗಳನ್ನು ತೊಟ್ಟು ಎಲ್ಲ ಒಂದು ನಿರ್ದೇಶನದಂತೆ ಪ್ರತಿ ವರ್ಷವೂ ಸಹ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿಗಾಗಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಒಂದು ಶೈಕ್ಷಣಿಕ ಮಾರ್ಗಸೂಚಿ ಏನಿರುತ್ತೆ ಆ ಮಾರ್ಗಸೂಚಿಯ ಎಲ್ಲ ಅಂಶಗಳನ್ನು ಮಾಹೆಯವರು ಯಥಾವತ್ತಾಗಿ ಅನುಷ್ಠಾನಗೊಳಿಸುತ್ತಾ ಶಿಕ್ಷಣ ಇಲಾಖೆಯೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನ ಹೊಂದಿ ಎಲ್ಲ ಕೆಲಸಗಳನ್ನ ಅತ್ಯಂತ ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇರುವಂತಹ ಸಂಸ್ಥೆಗಳಲ್ಲಿ ದ ಪ್ರೀತಿ ಪಬ್ಲಿಕ್ ಶಾಲೆ ಕೂಡ ಒಂದು ಸಂಸ್ಥೆಯಾಗಿದೆ. ಕಳೆದ 24 ವರ್ಷಗಳ ಹಿಂದೆ ಒಂದು ಸಣ್ಣ ಶಾಲೆಯಾಗಿ ಪ್ರಾರಂಭವಾದಂತಹ ಪ್ರೀತಿ ಶಾಲೆ ಶ್ರೀಮತಿ ಮಾಲತಿ ಮತ್ತು ಅವರ ತಂದೆ ಕುಟುಂಬದವರ ಒಂದು ಪರಿಶ್ರಮದಿಂದಾಗಿ ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿದೆ. ಎರಡು ಸಂಸ್ಥೆಗಳಾಗಿ ಬೆಳೆದು ಸ್ಟೇಟ್ ಬೋರ್ಡ್ ಅಂಡ್ CBSE ಎರಡೂ ಬೋರ್ಡುಗಳ ಒಂದು ಶಿಕ್ಷಣವನ್ನ ಕೊಡ್ತಾ ಬರ್ತಾ ಇದೆ. ಅಂದ್ರೆ ರಾಜ್ಯ ಪಠ್ಯಕ್ರಮ ಮತ್ತು ಕೇಂದ್ರ ಪಠ್ಯಕ್ರಮದಲ್ಲೂ ಸಹ ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ಇಡೀ ಕುಟುಂಬವು ಮಕ್ಕಳಿಗೆ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಶ್ರಮಿಸ್ತಾ ಇರೋದನ್ನ ನಾವೆಲ್ಲ ಕಾಣ್ತಾ ಇದ್ದೀವಿ. ಸುಮಾರು 1,000 ಪ್ಲಸ್ 1,000 2,000 ವಿದ್ಯಾರ್ಥಿಗಳಿಗೆ ಇವತ್ತು ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತಾ ನುರಿತ ಶಿಕ್ಷಕರಿಂದ ಪಠ್ಯ ಚಟುವಟಿಕೆಗಳಿಗೆ ಎಷ್ಟು ಆದ್ಯತೆಯನ್ನ ಕೊಡ್ತಾ ಇದ್ದಾರೋ ಅಷ್ಟೇ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಆದ್ಯತೆಯನ್ನ ಕೊಡ್ತಾ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ನಾವು ಸಹ ಗಮನಿಸ್ತಾ ಇದ್ದೀವಿ ಇಲಾಖೆಯಲ್ಲಿ. ಅಂದ್ರೆ ಮಕ್ಕಳಿಗೆ ನಾವು ಒಂದು ಸರ್ವಾಂಗೀಣ ಅಭಿವೃದ್ಧಿ ಅಂದ್ರೆ ಬರೀ ಪಾಠ ಮಾಡಿದ್ರೆ ಅಥವಾ ಟೆಸ್ಟ್ ಕಾಲಕಾಲಕ್ಕೆ ಮೌಲ್ಯಮಾಪನವನ್ನ ಮಾಡಿದ್ರೆ ಸಾಕಾಗಲ್ಲ. ಅದರ ಜೊತೆಯಾಗಿಯೇ ಮಕ್ಕಳಿಗೆ ತರಗತಿಯ ಬೋಧನೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನ ಸಂದರ್ಭಕ್ಕೆ ಅನುಗುಣವಾಗಿ ಕೊಡ್ತಾ ಮಕ್ಕಳ ಅಭಿರುಚಿಗಳನ್ನ ಗಮನಿಸ್ತಾ ಅವುಗಳಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇಲಾಖೆಯಿಂದ ದೊರೆಯುವಂತಹ ಎಲ್ಲ ವೇದಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಪಠ್ಯೇತರ ಚಟುವಟಿಕೆಗಳಾದಂತಹ ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳ ಪ್ರತಿಭೆಗಳನ್ನ ಹೊರಹೊಮ್ಮುವಂತ ಕಾರ್ಯಕ್ರಮಗಳಾಗಿರ್ಬೋದು, ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು, ವಿಜ್ಞಾನ ಚಟುವಟಿಕೆಗಳಾಗಿರ್ಬೋದು, ಸಹಪಾಠ್ಯ ಚಟುವಟಿಕೆಗಳಾಗಿರ್ಬೋದು, ಎಲ್ಲ ಚಟುವಟಿಕೆಗಳಲ್ಲೂ ಸಹ ಮಕ್ಕಳಿಗೆ ಆಸಕ್ತಿ ಇರುವ ಕ್ಷೇತ್ರಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿ ಮಕ್ಕಳಿಗೆ ಉತ್ತಮ ಪ್ರದರ್ಶನವನ್ನ ನೀಡಿ ಶಾಲಾ ಹಂತದಿಂದ ಮುಂದುವರೆದು ತಾಲೂಕು ಹಂತ, ಶಾಲಾ ಹಂತ, ಕ್ಲಸ್ಟರ್ ಹಂತ, ತಾಲೂಕು ಹಂತ, ಜಿಲ್ಲಾ ಹಂತ ವಿವಿಧ ಹಂತಗಳಲ್ಲಿ ಮಕ್ಕಳ ಒಂದು ಪ್ರತಿಭೆಯನ್ನ ಅನಾವರಣಗೊಳಿಸಲು ಪ್ರೋತ್ಸಾಹವನ್ನ ಕೊಡ್ತಾ ಬರ್ತಾ ಇದ್ದಾರೆ. ಇದು ಪೋಷಕರಿಗೂ ಸಹ ಒಂದು ಒಳ್ಳೆಯ ಒಂದು ಹೆಮ್ಮೆಯ ವಿಷಯವಾಗಿದೆ. ಏನೆಲ್ಲ ಚಟುವಟಿಕೆಗಳನ್ನ ಆಯೋಜನೆ ಮಾಡ್ತಾ ಇದ್ರು ಅದನ್ನೆಲ್ಲವನ್ನು ಕ್ರೋಢೀಕರಿಸುವ ಸಮ್ಮಪ್ ಮಾಡುವಂತಹ ಒಂದು ಕಾರ್ಯಕ್ರಮ ಈ ವಾರ್ಷಿಕೋತ್ಸವ. ಮಕ್ಕಳ ಒಂದು ಟ್ಯಾಲೆಂಟ್ಸ್ ಅನ್ನ ನೋಡೋದಕ್ಕೆ ಪೋಷಕರೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ. ಈಗ ಶಾಲೆ ಮಗುವಿನ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಗೆ ಎಷ್ಟು ಕೇರ್ ತಗೊಂಡು ಕೇರ್ ಟೇಕರ್ ತರ ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ಮೌಲ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚಿನ ಪಾತ್ರ ಪೋಷಕರಿಗೆ ಇದೆ. ಯಾಕಂದ್ರೆ ಮಕ್ಕಳು ಶಾಲೆಯೊಂದಿಗೆ ಒಂದು 6 to 7 ಅವರ್ಸ್ ಶಿಕ್ಷಕರ ಒಡನಾಟದಲ್ಲಿ ಕಲಿತಾ ಇರ್ತಾರೆ. ಆಲ್ಮೋಸ್ಟ್ ಟೈಮ್ ಪೇರೆಂಟ್ಸ್ ಜೊತೆ ಇರೋದಕ್ಕೆ ಮಕ್ಕಳು ಈಗಿನ ಒಂದು ಸಿಚುವೇಶನ್ ಅನ್ನ ಗಮನಿಸಿದಾಗ ಶಾಲೆಯಲ್ಲಿ ಮಕ್ಕಳು ಸುರಕ್ಷಿತವಾಗಿ ಇರ್ತಾರೆ, ಕಲಿಕೆಯಲ್ಲೂ ಕೂಡ ತೊಡಕೊಂಡಿರ್ತಾರೆ, ಅದರ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೂಡ ಪಡೀತಾ ಇರ್ತಾರೆ. ನಂತರ ಪೋಷಕರೊಂದಿಗೆ ಇರುವಂತಹ ಉಳಿದ ಸಮಯದಲ್ಲಿ ಮಕ್ಕಳಿಗೆ ಶಾಲೆಯಲ್ಲಿ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನ ಮಾಡಿಸೋದಾಗಿರ್ಬೋದು, ಮಕ್ಕಳನ್ನ ಓದಿಕೊಳ್ಳಲು ಪ್ರೇರೇಪಿಸೋದಾಗಿರ್ಬೋದು, ಮತ್ತು ಈಗಿನ ಒಂದು ಸಿಚುವೇಶನ್ ಅಲ್ಲಿ ಮಕ್ಕಳು ಮೊಬೈಲ್ ಬಳಕೆಯನ್ನ ಬಹಳ ಮಾಡ್ತಾ ಇರ್ತಾರೆ. ಒಂದು ಸಣ್ಣ LKG ಮಕ್ಕಳಿಗೆ ಊಟ ಮಾಡ್ಬೇಕು ಅಂದ್ರೆ ಮೊಬೈಲ್ ಇಲ್ಲದು ಊಟನೇ ಹೋಗೋದಿಲ್ಲ. ಈ ರೀತಿಯಾಗಿ ಸ್ಟಾರ್ಟ್ ಆಗಿ ಮಕ್ಕಳು ಮೊಬೈಲ್ಗೆ ಬಹಳಷ್ಟು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಇದರಿಂದ ಶೈಕ್ಷಣಿಕ ಪ್ರಗತಿಯ ಮೇಲೂ ಕೂಡ ಬಹಳಷ್ಟು ಪರಿಣಾಮ ಉಂಟು ಮಾಡೋದ್ರಿಂದ ಮತ್ತು ಪೇರೆಂಟ್ಸ್ ಮಕ್ಕಳು ಒಂದು ಓದ್ಕೊಳ್ಳುವಾಗೂ ಸಹ ಟಿವಿ ನೋಡ್ತಾ ನಾವು ಸುಮಾರು ಮನೆಗಳಲ್ಲಿ ಗಮನಿಸ್ತಾ ಇರ್ತೀವಿ. ಪೋಷಕರ ಸಭೆಗಳಲ್ಲೂ ಸಹ
ಟೀಚರ್ಸ್ ಹೇಳ್ತಾ ಇರ್ತಾರೆ, ನಿಮ್ ಜೊತೆ ಸಂವಾದ ಮಾಡ್ತಾ ಹೇಳ್ತಾ ಇರ್ತಾರೆ, ನೀವು ಟಿವಿ ನೋಡ್ತಾ ಇರ್ತೀರಾ, ಅಲ್ಲೇ ಮಕ್ಕಳು ಹೋಮ್ವರ್ಕ್ ಮಾಡ್ಕೊಂತಾ ಇರ್ತಾರೆ ಅಥವಾ ಬರ್ಕೊಳ್ತಾ ಇರ್ತಾರೆ ಅಥವಾ ಓದ್ತಾ ಇರ್ತಾರೆ. ಸೊ ಅಟ್ ಎ ಟೈಮ್ ಅವರು ಟಿವಿನೂ ವಾಚ್ ಮಾಡ್ತಾ ಇರ್ತಾರೆ. ಇದು ಒಂದು ಸರಿಯಾದ ಪದ್ಧತಿ ಅಲ್ಲ. ಹಾಗಾಗಿ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗಾಗಿ ಪೇರೆಂಟ್ಸ್ ಮನೆಯಲ್ಲೂ ಕೂಡ ಟೇಕ್ ಕೇರರ್ಸ್ ಆಗಿ, ಈಗ ಪರೀಕ್ಷಾ ಅವಧಿ ಬಹಳ ಸಮೀಪದಲ್ಲಿ ಇರೋದ್ರಿಂದ ಮಕ್ಕಳಿಗೆ ಈ ಅಭ್ಯಾಸದಿಂದ ಅಂದ್ರೆ ಮೊಬೈಲ್ ಕೊಡೋದನ್ನ ಸ್ಟಾಪ್ ಮಾಡೋದಾಗಿರ್ಬೋದು, ಅಥವಾ ಮಕ್ಕಳು ಓದ್ತಾ ಇರುವಾಗ ನೀವು ಟಿವಿಯನ್ನ ನೋಡೋದಾಗಿರ್ಬೋದು, ಇದನ್ನ ಅಟ್ಲೀಸ್ಟ್ ನೀವು ಎಕ್ಸಾಮ್ ಟೈಮ್ ವರ್ಗಾದ್ರೂ ಇದನ್ನ ಮನೆಗಳಲ್ಲಿ ಅವಾಯ್ಡ್ ಮಾಡಿದ್ರೆ ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ನಾವು ಶಾಲೆಗಳಲ್ಲಿ ಮಕ್ಕಳು ಬರೀ ಒಂದ್ಸತಿ ಅಡ್ಮಿಷನ್ ಮಾಡ್ಬಿಟ್ರೆ ಇಯರ್ ಎಂಡ್ ಅಲ್ಲಿ ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗೋಕೆ ಬರೋದಲ್ಲ. ಪೇರೆಂಟ್ಸ್ ಕಾಲಕ್ಕೆ ಅಂದ್ರೆ ಮಂತ್ಲಿ ಇರ್ಬೋದು ಅಥವಾ ಬೈ ಮಂತ್ಲಿ ಇರ್ಬೋದು, ಏನೋ ಪೋಷಕರ ಸಭೆ ಅಂತ ಶಾಲೆಗಳಲ್ಲಿ ಆಯೋಜನೆ ಮಾಡ್ತಾರೆ. ಅವಾಗ ಕಡ್ಡಾಯವಾಗಿ ನೀವು ಸಭೆಗಳಿಗೆ ಹಾಜರಾಗಿ ಮಕ್ಕಳ ಒಂದು ಪ್ರಗತಿ ಪರಿಶೀಲನೆಯನ್ನ ಮಾಡಿ, ನಿಮ್ಮ ಮಗು ಯಾವ ಲೆವೆಲ್ ಅಲ್ಲಿ ಇದೆ, ಇನ್ನೂ ಮಗು ಚೆನ್ನಾಗಿ ಶೈಕ್ಷಣಿಕವಾಗಿ ಪ್ರಗತಿಯನ್ನ ಸಾಧಿಸಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ ತಗೋಬೇಕು ಅಂತ ಟೀಚರ್ಸ್ ಜೊತೆ ನೀವು ಕೈ ಜೋಡಿಸಿ, ಶಾಲೆಯ ಆಡಳಿತ ಮಂಡಳಿಯೊಂದಿಗೆ ಸಹಕರಿಸಿ, ಇಬ್ಬರೂ ಸೇರಿ ಅಂದ್ರೆ ಶಾಲೆಯ ಕಡೆಯಿಂದ ಮತ್ತು ಪೇರೆಂಟ್ಸ್ ಎರಡೂ ಕಡೆಯಿಂದ ಒಂದು ಸಹಕಾರ ಸಿಕ್ಕಿದಾಗ ಮಕ್ಕಳಿಗೆ ಒಂದು ಒಳ್ಳೆಯ ಶೈಕ್ಷಣಿಕ ವಾತಾವರಣವನ್ನ ನಿರ್ಮಿಸೋದಕ್ಕೆ, ಒಳ್ಳೆಯ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಶಾಲೆ ಸ್ಟಾರ್ಟ್ ಆಗಿ 24 ಇಯರ್ಸ್ ಆಗಿದೆ, ಅಂದ್ರೆ 24 ವರ್ಷ ಆಗಿದೆ. ಚಿಂತಾಮಣಿಯಲ್ಲಿ ಇದು ನಮ್ಮ ತಾಯಿಯವರ ಊರು. ಚಿಂತಾಮಣಿ ಹೇಳ್ಬೇಕಂದ್ರೆ ನಮ್ಮ ಅಮ್ಮ ಅವರ ತವ್ರ ಮನೆ. ನಾವು ಹಳ್ಳಿಯಿಂದ ನಮ್ಮಪ್ಪ ಅವರು ನನ್ನನ್ನ ಓದಿಸ್ಬೇಕು ಅಂದ್ರೆ ನಮ್ಮಮ್ಮ ಯಾವಾಗ್ಲೂ ಹೇಳೋರು, ನೀನು ಓದ್ಬೇಕು ಅಂತ. ಚಿಕ್ಕ ಮಗು, ನಾವು ತುಂಬಾ ಚಿಕ್ಕ ಹಳ್ಳಿಯಲ್ಲಿ ಇದ್ದವರು. ನಾನು ಅವಾಗ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಇವಾಗ ಆಲ್ರೆಡಿ ಒಂದು ಒಡಿಯೋ ಬಗ್ಗೆ ಬಂತು, ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನನ್ನ ಒಂದ್ಸರಿ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ಕಂಪ್ಲೀಟ್ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಆ ಕಾಲ ಹಂಗಿತ್ತು. ಆ ಕಾಲದಲ್ಲಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ದೇವ್ರ ತರ ಇದ್ರು, ಅಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ರು. ಈಗ್ಲೂ ನಾನು ನಮ್ಮ ಟೀಚರ್ಸ್ ನ ಜ್ಞಾಪಕ ಇಟ್ಕೊಳ್ತೀನಿ. ಅದಕ್ಕೆ ಹಂಗಾಗಿ ಒಬ್ಬ ಟೀಚರ್ ತುಂಬಾ ಒಳ್ಳೆ ಟೀಚರ್ ಅವ್ರು ನನ್ನ ಪ್ರಕಾರ. ಈಗ ಆವಾಗಲ್ಲ. ಆವಾಗ ಟೀಚರ್ ಏನ್ ಮಾಡಿದ್ರು ಅಂದ್ರೆ ಬಂದ್ಬಿಟ್ಟು ನನ್ಗೆ ಹೊಡೆದ್ರು. ಇನ್ನೊಂದು ಹೇಳ್ಬೇಕು, ನಮ್ಮಪ್ಪ ಆ ಕಾಲದಲ್ಲಿ ಪಟೇಲ್ ಆಗಿದ್ರು. ನಮಗೂ ಸ್ವಲ್ಪ ಇತ್ತು, ನಾವು ಪಟೇಲ್ರು ಅಂತ ಇರುತ್ತಲ್ಲ. ಆಮೇಲೆ ಏನಾಯ್ತು, ಆ ಟೀಚರ್ ಪಟ್ ಅಂತ ನನ್ಗೆ ಹೊಡೆದ್ರು. ನಂಗೆ ಕೋಪ ಬಂದು, ನನ್ನನ್ನೇ ಹೊಡಿತೀಯ ನೀನು ಅಂದ್ಬಿಟ್ಟು ಮನೆಗೆ ಹೋಗಿ ಹೇಳ್ದೆ. ನಮ್ಮಮ್ಮ ನಿಜ ಹೇಳ್ಬೇಕಂದ್ರೆ 3ನೇ ಕ್ಲಾಸ್ ಓದಿಲ್ಲ. ಇದೇ ಚಿಂತಾಮಣಿಲಿ, ಇದೇ ಬೆಟ್ಟಗಳ ಮೇಲೆ, ನನ್ ತುಂಬಾ ಸರಿ ಹೇಳ್ತಾ ಇದ್ರು, ಇದೇ ಬೆಟ್ಟಗಳ ಮೇಲೆ, ಈ ಎಂಗಿರ್ಕೊಡಲ್ಲಿ ಅವ್ರು ಇರೋದು, ಇದೇ ಬೆಟ್ಟಗಳ ಮೇಲೆ ಕುರಿ ಮೇಯಿಸ್ತಾ ಇದ್ರು, ಮೇಕೆ ಮೇಯಿಸ್ತಾ ಇದ್ರು. ಆ ಕಾಲದಲ್ಲಿ ಅದೇ ಅಲ್ವಾ ಇದ್ದಿದ್ದು, ಇನ್ನೇನ್ ಕೆಲಸ ಇರ್ತಾ ಇತ್ತು. ನಮ್ಮಮ್ಮ ಅಂದ್ರೆ ಎಷ್ಟು ಓಲ್ಡ್. ಸೊ ಹಂಗಾಗಿ ಏನಾಯ್ತು, ನಾನ್ ಮನೆಗೆ ಹೋದೆ. ನಮ್ಮಮ್ಮ ಪೂಜೆ ಮಾಡ್ತಾ ಇದ್ರು, ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಹಳ್ಳಿ ತುಂಬಾ ನಮ್ದು ಇವಾಗ ಕುರುಬ್ರಳ್ಳಿ ಅಂತ ತುಂಬಾ. ಆ ಕಾಲದಲ್ಲಿ ಇವಾಗ್ಲೂ ಬಸ್ ಹೋಗಲ್ಲ ಅಲ್ಲಿಗೆ, ಬಟ್ ಅವಾಗ ಇನ್ನೂ ಹೇಳ್ಬೇಕಂದ್ರೆ ಹೆಂಗಿರುತ್ತೆ ನೀವೇ ಥಿಂಕ್ ಮಾಡ್ಕೊಳ್ಳಿ. ಹಂಗಾಗಿ ಮನೆಗೆ ಹೋಗಿದ ತಕ್ಷಣ ಟೀಚರ್ ನನ್ನ ಹೊಡೆದ್ಬಿಟ್ರು ಅಂತ ನಾನು ಹೇಳ್ದೆ. ಅವ್ರು ಹಿಂಗ್ ನೋಡ್ಬಿಟ್ಟು ನೀನೇನ್ ಮಾಡ್ದೆ ಕೇಳಿದ್ರು. ನಮ್ಮಮ್ಮ ನನ್ನನ್ನೇ ಕೇಳ್ತಾರೆ ನೀನೇನ್ ಮಾಡ್ದು ಅಂತ. ಅಂದ್ರೆ ಅಷ್ಟು ಏನೂ ಗೊತ್ತಿಲ್ದಿರ ಒಂದು ಅಮಾಯಕ ಹೆಣ್ಣು ಸಹ ಜನರಲ್ ನಾಲೆಡ್ಜ್ ಇದೆ, ಇವ್ರೇನೋ ಮಾಡಿರ್ತಾರೆ ಮಕ್ಕಳು, ಅದಕ್ಕೆ ಟೀಚರ್ ಹೊಡೆದಿದ್ದಾರೆ ಅಂತ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಖಂಡಿತ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಆ ಕಾಲದಲ್ಲಿ ನಾವು ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್, 10th ಸ್ಟ್ಯಾಂಡರ್ಡ್ ಇದ್ದಾಗ ನಿಜವಾಗ್ಲೂ ತುಂಬಾ ಪನಿಷ್ಮೆಂಟ್ ಕೊಡ್ತಾ ಇದ್ವಿ. ಇವಾಗ್ಲೂ ಒಬ್ಬ ಹುಡುಗನ್ ರಿಮೆಂಬರ್ ಮಾಡ್ಕೊಳ್ತೀನಿ, ಕಾಶಿಫ್ ಅಂತ. ಇವಾಗ್ಲೂ ರಿಮೆಂಬರ್ ಮಾಡ್ಕೊಂತೀನಿ ಅವನನ್ನ. ಅವನು ತುಂಬಾ ಎತ್ತರ, ಹೈಟ್, ಇಷ್ಟು ನಾವು ಇಲ್ಲಿದ್ದೀವಿ, ಅವ್ರು ಅಷ್ಟು ಉದ್ದ ಇದ್ದ. ಬಂದ್ಬಿಟ್ಟು ಆವಾಗ ನಾನು ತುಂಬಾ ಹೊಡೆದಿದ್ದೆ ಅವ್ನಿಗೆ 10th ಸ್ಟ್ಯಾಂಡರ್ಡ್ ಅವೆಲ್ಲ. ಇವಾಗ ಬರ್ತಾನೆ, ಇವಾಗ ನಮ್ ಸ್ಕೂಲಲ್ಲೇ ಸೇರ್ಸಿದಾರೆ ಅವ್ನ ಮಗಳನ್ನ. ಅವ್ರ ಮಗು ನನ್ನ ಹೆಸರು ಜ್ಞಾಪಕ ಇಲ್ಲ, ಆ ಮಗು ಹೆಸರು ನನ್ ಜ್ಞಾಪಕ ಇಲ್ಲ. ಮನೆ ಸಿಕ್ಕಿದ್ದ ಅವನು ಅಷ್ಟು ಉದ್ದ ಇದ್ದಾನೆ, ಹಿಂಗೆ ಬಗ್ಬಿಟ್ಟು ಹೊಡಿರಿ ಮೇಡಮ್ ಅಂತ. ಇವಾಗ್ಲು ಅಂದ್ರೆ ಹೊಡಿಯೋದ್ರಲ್ಲೂ ಪ್ರೀತಿ ಇದೆ ನಮಗೆ. ಒಂದ್ ಏಟ್ ಕೊಟ್ಟಿದೀವಿ, ಅಷ್ಟೇ ಪ್ರೀತಿ ಅವ್ರ ಮೇಲೆ ಇದೆ. ಎರಡು ಇರ್ಬೇಕು. ತಾಯಿ ಏನ್ ಮಾಡ್ತಾರೆ ಹೇಳಿ, ಹೊಡಿತಾರೆ, ಪ್ರೀತಿನೂ ಮಾಡ್ತಾರೆ. ಹಾಗೆ ಎರಡೂ ರೀತಿಯಲ್ಲಿ ಇರ್ಬೇಕು.
ಹಂಗಾಗಿ ಎಲ್ಲಾ ಪೇರೆಂಟ್ಸ್ಗೂ ಖಂಡಿತ ಟೈಮ್ ಜಾಸ್ತಿ ಆಗ್ತದೆ. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಏನು ಇಲ್ಲ, ಇಷ್ಟೇ ನಂದು. ಎಲ್ಲಾ ಪೇರೆಂಟ್ಸ್ ಸಹಕರಿಸಿ ನಿಮ್ಮ ಮಕ್ಕಳ ಏಳಿಗೆಗೋಸ್ಕರ ಎಲ್ಲಾ ಟೀಚರ್ಸ್ ಎಲ್ಲಾ ಮ್ಯಾನೇಜ್ಮೆಂಟ್ ಖಂಡಿತ ನಾವು ತುಂಬಾ ಕಷ್ಟಪಟ್ಟು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇರ್ತೀವಿ. ಅದನ್ನ ಥಿಂಕ್ ಮಾಡಿ, ಅಂದ್ರೆ ಯಾವಾಗ್ಲೂ ನೆಗೆಟಿವ್ ಹೋಗ್ಬೇಡಿ. ಅವ್ರು ಏನ್ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಸಹ ಥಿಂಕ್ ಮಾಡಿ. ನಿಮ್ಮ ಮಗುಗೆ ಎಷ್ಟು ಪಾಠ ಕಲಿಸಿದಾರೆ ಅಂತ ಥಿಂಕ್ ಮಾಡಿ. ಟೀಚರ್ಸ್ಗೆ ಖಂಡಿತ ರೆಸ್ಪೆಕ್ಟ್ ಕೊಡಿ, ಜೊತೆಗೆ ಮ್ಯಾನೇಜ್ಮೆಂಟ್ಗೂ ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ತಾ ಇದ್ರಿ. ಇನ್ನೊಂದೇನಾಗುತ್ತೆ ಗೊತ್ತಾ, ನಿಮ್ ಮಕ್ಕಳು ಸಹ ಓ ಹೌದು ನಮ್ಮ ಅಪ್ಪ ಅಮ್ಮ ಏನು ರೆಸ್ಪೆಕ್ಟ್ ಕೊಡ್ತಾರೋ ನಿಮ್ಗೆ ನೀವೇನ್ ಹೇಳ್ಕೊಡ್ತೀರ ಅವರು ಅಷ್ಟೇ ಅಲ್ವಾ. ಓ ಈ ಟೀಚರ್ ಬಗ್ಗೆ ಒಳ್ಳೆ ಮಾತಾಡಿದ್ರೆ ಶಿ ಇಸ್ ಗುಡ್, ಈ ಟೀಚರ್ ಬಗ್ಗೆ ಕೆಟ್ಟದ್ ಮಾತಾಡಿದ್ರೆ ಶಿ ಇಸ್ ಬ್ಯಾಡ್ ಅನ್ಕೊಂತಾರೆ. ಹಂಗಾಗಿ ನೀವು ಸಹ ನಿಮ್ಮ ಮಕ್ಕಳಿಗೆ ಸ್ಕೂಲ್ ಬಗ್ಗೆ ಮಕ್ಕಳ ಬಗ್ಗೆ ಒಳ್ಳೆಯ ವಾತಾವರಣ ಹೇಳ್ಕೊಟ್ರೆ, ಒಳ್ಳೆದನ್ನೇ ಹೇಳ್ಕೊಟ್ರೆ ಅವರು ನಿಜನೇ ಇದು ಇದೇ ಕರೆಕ್ಟ್ ಅಂತ ಹೋಗ್ತಾರೆ ಅಲ್ವಾ. ನಿಮ್ಮ ಮನೆಯಲ್ಲಿ ಏನ್ ಹೇಳ್ಕೊಡ್ತಾರೆ ಅದೇ ಅಲ್ವಾ ಮಗು ಕಲಿಯೋದು. ಅಂದ್ರೆ ನಾನ್ ಹೇಳ್ತಾ ಇರೋದು ಜನರಲ್ ನಾಲೆಡ್ಜ್, ಅಂದ್ರೆ ಸಂಸ್ಕಾರ, ಹಿಂಗೆ ಇರ್ಬೇಕು ಅಂತ. ಈಗಿನ ಕಾಲ ಟೀಚರ್ಸ್, ಆ ಕಾಲದಲ್ಲಿ ಇದ್ವಿ ನಾವು 10th ಸ್ಟ್ಯಾಂಡರ್ಡ್ ತಗೊಂತಾ ಇದ್ದಾಗ ಖಂಡಿತ ಎಲ್ಲಾ ಪನಿಷ್ಮೆಂಟ್ಸ್ ಕೊಡ್ತಾ ಇದ್ವಿ. ಇವಾಗಿಲ್ಲ, ನಾವೇ ಭಯ ಪಡ್ತೀವಿ ಕೊಡಕ್ಕೆ. ಟೀಚರ್ಸ್ ಎಷ್ಟು ಅವ್ರು ಇನ್ನೂ ಭಯ ಪಡ್ತಾರೆ ಪಾಪ, ಅವ್ರು ಸಂಬಳಕ್ಕೋಸ್ಕರ ಬರೋರಲ್ವಾ. ಸೊ ಎಲ್ಲಾ ಪೇರೆಂಟ್ಸ್ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಆಗ್ಲಿ, ನಮ್ಮ ಹೆಡ್ ಮೇಡಮ್ ಆಗ್ಲಿ, ಮತ್ತೆ ಅನ್ನಪೂರ್ಣ ಮೇಡಮ್ ಅವರು ಎಲ್ಲಾರ್ಗು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದೀನಿ. ನಿಮ್ಮೆಲ್ಲರ ಸಹಕಾರದಿಂದನೇ ನಮ್ ಸ್ಕೂಲು ಚೆನ್ನಾಗಿ ನಡೀತಾ ಇದೆ. ಹಂಗಂತ ಅದನ್ನ ಓಲ್ಡ್ ಮಾಡೋದಿದೆಯಲ್ಲ, ಅಂದ್ರೆ ಗಟ್ಟಿಯಾಗಿ ನಿಂತ್ಕೊಂಡು ನಡ್ಸೋದಿದೆಯಲ್ಲ, ಅದು ಸಹ ತುಂಬಾ ಕಷ್ಟ. ಯಾಕೆಂದ್ರೆ ನೀವೊಂದು ಸಣ್ಣ ಫ್ಯಾಮಿಲಿ ನಡೆಸ್ತಾ ಇರ್ತೀರಾ, ಮತ್ತೆ ನಾವ್ ಇಷ್ಟು ದೊಡ್ಡ ಫ್ಯಾಮಿಲಿ ನಡೆಸ್ಬೇಕಲ್ವಾ, ಅದಕ್ಕೆ ನಿಮ್ ಸಹಕಾರ ಬೇಕು. ಥ್ಯಾಂಕ್ ಯು. ಮಕ್ಕಳನ್ನು ಪ್ರೀತಿಯಿಂದ ಮುನ್ನಡೆಸಿಕೊಂಡು ಹೋಗುತ್ತಲಿದ್ದೇವೆ. ನಮ್ಮ ನುರಿತ ಶಿಕ್ಷಕರು ತಮ್ಮ ಪಾಠ ಪ್ರವಚನಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ನಮ್ಮಲ್ಲಿ ಕಂಪ್ಯೂಟರ್, ಆಡಿಯೋ, ವಿಡಿಯೋ ಮೂಲಕ ಮಕ್ಕಳಿಗೆ ವಿಶಿಷ್ಟವಾದ ಜ್ಞಾನವನ್ನು ಹಾಗೂ ಮಕ್ಕಳಿಗೆ ಓದುವುದಾಗಲಿ ಅಥವಾ ಬರೆಯುವುದಾಗಲಿ ಕಷ್ಟವಲ್ಲ, ಇದನ್ನು ಸುಲಭವಾಗಿ ಕಲಿಯಬಹುದು ಎಂದು ಮನದಟ್ಟು ಮಾಡಿಕೊಡಲಾಗುತ್ತದೆ. ಈ ಪ್ರೀತಿ ಶಾಲೆಯ ಭದ್ರ ಬುನಾದಿ ಎಂದರೆ ಬೇಬಿ ಸಿಟ್ಟಿಂಗ್, LKG, UKG. ಈ ಪುಟ್ಟ ಕಂದಮಗಳ ಪ್ರತಿ ಶನಿವಾರ ವಿಧವಾದ ಉಡುಗೆಗಳನ್ನು ತೊಟ್ಟು ಕಂಪ್ಲೀಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಎಲ್ಲರಿಗೂ ನನ್ನ ಪರಿಚಯ ಕಂಪ್ಲೀಟ್ ಇರುತ್ತೆ. ಸೊ ಕಮಿಂಗ್ ಓವರ್ ಟುಡೇ, ಆಲ್ರೆಡಿ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಟುಡೇ ಈಸ್ ದ ಟ್ರಾನ್ಸಿಷನ್. ಸೊ ವಾಟ್ ಇಸ್ ದಿಸ್ ಟ್ರಾನ್ಸಿಷನ್ ಐ ಆಮ್ ಟಾಕಿಂಗ್ ಅಬೌಟ್? ಆಲ್ರೆಡಿ ನೀವು ನೋಡಿದ್ರಿ, ಮ್ಯಾಮ್ ಇಂದ ಇಟ್ಕೊಂಡು BO ಮ್ಯಾಮ್ ಇಂದ ಇಟ್ಕೊಂಡು ಸರ್ ಇಂದ ಇಟ್ಕೊಂಡು ಎಲ್ಲಾರು ಎಲ್ಲ ಸಣ್ಣ ಮಕ್ಕಳಿಗೆ ಪ್ರೈಸ್ ಸೆರೆಮನಿ ಕೊಡ್ತಾ ಇದ್ರು, ಅವಾರ್ಡ್ ಮಾಡ್ತಾ ಇದ್ರು. ಸೊ ಆಲ್ ದೋಸ್ ಕಿಡ್ಸ್ ಆರ್ 4 years, 5 years of age. So this year they are 4 years, 5 years, and this is a special date. I guess everybody has seen in Instagram, WhatsApp, Facebook. This is a special date. So certain planets are aligning on this day. So 25th January 25th. So this is a very special day on this occasion. So what I want to tell you about is the transition of a small child till he completes LKG, UKG, then 1 to 10th, and then goes on to the college. But here, ಇಲ್ಲಿ ಏನಾಗುತ್ತೆ, ನೀವು ಆಲ್ರೆಡಿ ಬಂದಿದ್ದೀರಾ, 2024 ಅಲ್ಲೂ ಬಂದಿದ್ರಿ, now it is 2025 ಬಂದಿದ್ದೀರಾ, next 2026 ಬರ್ತೀರಾ. ಸೊ you keep on coming. But what is changing? ಏನ್ ಚೇಂಜ್ ಆಗ್ತಿದೆ? Your kids are our students. So there is a transition happening. What is this transition happening? I guess everybody, ellaru butterflies nodidira. So butterflies, the journey starts from an egg to, it comes to a caterpillar to pupa to, it will fight so many weather conditions and other things, then it will become a beautiful butterfly. Likewise, all whatever everybody was telling about, all the scenarios, all the situations, ಒಂದೊಂದೂನು ಒಬ್ಬೊಬ್ಬ ಮಗು ರೈಟ್ ಫ್ರಮ್ ಬೇಬಿ ಕ್ಲಾಸ್ LKG to 10th ಎಷ್ಟು ಕಂಪ್ಲೀಟ್ ಮಾಡ್ಕೊಂಡು ಆಚೆ ಬರ್ತಾರೋ, that big butterflies and that beautiful butterflies they become to the society. And by saying so, I conclude. Thank you. ಶಿಕ್ಷಕರೇ, ವಿಶೇಷವಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇಲ್ಲಿ ನೀವು ಅಂದ್ಕೊಳ್ತಾ ಇರ್ಬೋದು ಇನ್ನ ಎಷ್ಟು ಜನ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಅಂತ. ಖಂಡಿತವಾಗಿ ನಾನು ಏನೂ ಮಾತಾಡೋದಿಲ್ಲ. ಫಸ್ಟ್ ಹೇಳ್ತಾ ಇದ್ದೀನಿ,
ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ನಾನು ಮಾತಾಡ್ತೇನೆ, ನೀವು ಸುಮ್ಮನೆ ಇದ್ದೀರಾ ಅಂತಂದ್ರೆ ನಾನು ಒಂದೇ ಒಂದು ಮಾತು ಹೇಳಿ ಬೇರೆಯವ್ರಿಗೆ, ಈಗ ನಿಮ್ಮೆಲ್ಲರ ಆಸೆ ನನಗೇನು ಅಂತ ಗೊತ್ತು. ಸೈಕಾಲಜಿ ಅಂತ ಸಬ್ಜೆಕ್ಟ್ ಇರ್ತದೆ ನಮ್ಗೆ, ಈಗಾಗಲೇ ಬಹಳಷ್ಟು ವಿಚಾರ ನಮ್ಗೆ ಗೊತ್ತಿರ್ತದೆ. ಆ ಸೈಕಾಲಜಿಯಲ್ಲಿ ಹೇಳ್ತಾರೆ ಅವ್ರ ಮನಸ್ಸಲ್ಲಿ ಏನಿದೆ, ಅಯ್ಯೋ ಇವ್ರೇನಪ್ಪ ಭಾಷಣಗಳು, ಇನ್ನೊಂದು ಮತ್ತೊಂದು ಮಗದೊಂದು. ಓಕೆ, ಅದೇನೇ ಇರ್ಲಿ, ಫಸ್ಟ್ ಭಾಷಣ, ಆಮೇಲೆ ಕಲ್ಚರಲ್. ನಿಮ್ ಮೈಂಡ್ ಸೆಟ್ ಎಲ್ಲ ಎಲ್ಲಿದೆಪ್ಪ ಅಂತಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಕಡೆ ಹೋಗ್ಬೇಕು. ನಮ್ಮ ಮಕ್ಳು ಯಾವಾಗ ಬರ್ತಾರೆ, ಯಾವಾಗ ಡ್ಯಾನ್ಸ್ ಮಾಡ್ತಾರೆ, ಯಾವಾಗಪ್ಪ ನಾವು ನೋಡೋಣ ಅನ್ನುವಂತ ಆಸೆ ಎಲ್ಲಾ ಪೇರೆಂಟ್ಸ್ ಇದೆ. ಇದನ್ನ ನಾವು ಸೈಕಾಲಜಿಯಿಂದ ಹೇಳುವಂತದ್ದು, ನಮ್ಗೆ ಗೊತ್ತಾಗುವಂತ ಒಂದು ವಿಚಾರ. ಏನೇ ಆಗ್ಲಿ, ಇವತ್ತು ಹೆಸರಲ್ಲೇನೆ ತೋರಿಸ್ತಾ ಇದೆ ಪ್ರೀತಿ ಮಮತೆ ಅನ್ನುವಂಥದ್ದು, ಮಗುನ ಕರ್ಕೊಳ್ಳುವಂಥದ್ದು. ಈ ಸಂಸ್ಥೆಗೆ ಒಳ್ಳೆ ಹೆಸರಿಟ್ಟಿದ್ದಾರೆ ಅವರು, ಪ್ರೀತಿ ಪಬ್ಲಿಕ್ ಶಾಲೆ, ಪ್ರೀತಿ ಪಬ್ಲಿಕ್ ಶಾಲೆ. ಏನೆಲ್ಲ ಬಹಳಷ್ಟು ಇಲ್ಲಿ ನಾನು ನೋಡಿದ್ದೀನಿ. ಒಂದು 6 ವರ್ಷದ ಕಾಲ ನಾನು ಇಸಿವಾಗಿದ್ದೆ. ಇಲ್ಲಿ ಮುಸಲ್ಮಾನ್ ಬಾಂಧವರು ಬಹಳಷ್ಟು ಜನ ಶಾಲೆಗೆ ಬರ್ತಾರೆ. ಸುತ್ತಮುತ್ತ ಆ ಮಕ್ಕಳಿಗೆ ಕಲ್ತ್ಕೊಳ್ಳುವಂತ ಒಂದು ಆಸಕ್ತಿ, ಇಚ್ಛಾಶಕ್ತಿ. ವಿಶೇಷವಾಗಿ ಏನಾಗಿದೆ, ಇವತ್ತು ಹೆಣ್ಣು ಮಕ್ಕಳಿಗೆ ಸಮಸ್ಯೆನೇ ಇಲ್ಲ. ಆ ಮೇಡಮ್ ರವರು ಪರಿಚಯನ ಮಾಡ್ಕೊಟ್ರು. ನಾನು ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದೀನಿ, ಖಂಡಿತವಾಗಿ ಸಣ್ಣ ಹಳ್ಳಿ ಇಲ್ಲ ಮೇಡಮ್. ನೀವು ಆ ಭಾವನೆಯನ್ನ ದಯವಿಟ್ಟು ಬಿಡ್ಬೇಕು. ಅದು ಸಣ್ಣ ಹಳ್ಳಿ ಇಲ್ಲ. ಒಬ್ಬ ಹೆಣ್ಣು ಸಬಲೆ ಇಲ್ಲ, ಆಕೆ ಸಬಲೆ. ಏನೆಲ್ಲ ಮಾಡ್ಬೇಕು, ಅಬಲೆ ಎಲ್ಲ ಸಬಲೆ, ಏನೆಲ್ಲ ಮಾಡ್ಬೇಕು. ಇವತ್ತು ಸ್ತ್ರೀ ಶಕ್ತಿ ಸಂಘ ಅಂತ ಏನ್ ಹೇಳ್ತಾ ಇದೆ, ಬಹಳಷ್ಟು ಜನ ಮಹಿಳಾ ಮನೆಯರೆಲ್ಲ ರಾತ್ರಿ 8-8:30 ಆಯ್ತು ಅಂದ್ರೆ ಸಂಘ ಇದೆ ನಮ್ಗೆ, ಧರ್ಮಸ್ಥಳ ಸಂಘ. ಎಲ್ಲ ಸಂಘಗಳನ್ನ ನಾವು ಕಟ್ಕೊಂಡಿದೀವಿ, ಎಲ್ಲ ಸಂಘನ ಬೆಳೆಸ್ಕೊಂಡು ಬರ್ತಾ ಇದೀವಿ. ಒಬ್ಬ BO ಲೇಡಿ ಮೇಡಮ್ ಇವತ್ತಿನ ದಿವಸ ಇರೋಂಥದ್ದು ಇಡೀ ತಾಲೂಕನ್ನ ನಡೆಸ್ತಾ ಇದ್ದಾರೆ. ಅವರ ಅಬಲಿಯರ ಖಂಡಿತವಾಗಿ ಅಲ್ಲ. ಬಹಳಷ್ಟು ಹೆಂಗಸರು ಇವತ್ತು ಇಲ್ಲಿ ತಾವು ಕೂತಿದ್ದೀರಾ. ನೀವು ಕೂತಿರುವಂತ ಹೆಂಗಸರು, ನೀವು ಅಂದ್ಕೊಳ್ತಾ ಇದ್ದೀರ ಮನಸ್ಸಲ್ಲಿ, ಈ ಮಗು ಯಾವಾಗ ಸ್ಕೂಲ್ಗೆ ಹೊರಟೋಗ್ತಾನೋ ಅವ್ರ ನೆತ್ತಿ ಮೇಲೆ ಹಾಕ್ಬಿಡೋದು, ಟೀಚರ್ ನೆತ್ತಿ ಮೇಲೆ ಟೀಚರ್ ಕಳಿಸ್ಕೊಡೋಂಥದ್ದು ಅಂತಂದ್ರೆ ನೀವು ಯೋಚನೆ ಮಾಡಿ ಪೋಷಕರೇ. ದಯಮಾಡಿ ಒಂದು ಮಗುನ ನೀವು ಹೇಗಿಸಕ್ಕೆ, ಇಲ್ಲಿ ಸಾರ್ ಮಾತಾಡುವಂತದ್ದು ಬಟರ್ಫ್ಲೈ ಬಗ್ಗೆ ಹೇಳಿದ್ರು, ಸಾರ್ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು. ಆದ್ರೆ ಬಟರ್ಫ್ಲೈ ಆಗೋಂಥದ್ದು ಹೆಂಗೆ, ಮೊಟ್ಟೆ ಹೊಡಿಬೇಕು, ಮೊಟ್ಟೆ ಬೆಳಿಬೇಕು, ಬಟರ್ಫ್ಲೈ ಹಾಕ್ಬೇಕು, ಹಾರಾಡ್ಬೇಕು. ಆ ಮಗು ಸಣ್ಣ ಮಗು ಹುಟ್ಟಿದ ತಕ್ಷಣ ಏನೇನೂ ಅಲ್ಲ. ಇವತ್ತಿನ ದಿವಸ ಮಗು ಹುಟ್ಟಿದಂತದ್ದು ಬಹಳಷ್ಟು ಜವಾಬ್ದಾರಿ ತಂದೆ ತಾಯಿಗಿದೆ. ದಯಮಾಡಿ ಅದನ್ನ ತಾವು ಮನ್ಗಾಣ್ಬೇಕು ಅನ್ನುವಂತ ಒಂದು ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ನಾನು ಎಲ್ಲಾ ತಂದೆ ತಾಯಿಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಈ ಮೊಬೈಲ್ ಫೋನ್ಗೆ ಮಗು ಮಾರೋಗ್ಬಿಟ್ಟಿದೆ. ಒಂದು ನಾವೆಲ್ಲಾನು ಓದುವಂತ ಸಂದರ್ಭದಲ್ಲಿ ನಾವು ಈಗಲೇ ಡಿಪಾರ್ಟ್ಮೆಂಟ್ ಅಲ್ಲಿ 33 ವರ್ಷ ಸರ್ವಿಸ್ ಆಗಿದೆ. ಮೊನ್ನೆ 21ನೇ ತಾರೀಕಿಗೆ ನಂತರದಲ್ಲಿ ಮುಂದುವರಿತಾ ಇರೋಂಥದ್ದು. ನಾವೆಲ್ಲ ಆಸೆ ಪಡ್ತಾ ಇದ್ವಿ, ಏನೇನು ಕೊಡ್ತಾರೇನೋ ನಮ್ಮ ಅಪ್ಪ ಅಮ್ಮ, ಅದನ್ನ ತಿನ್ನೋಣ ಅಂತ ಆಸೆ ಪಡ್ತಾ ಇದ್ವಿ. ಅವನ್ನ ಕೇಳ್ತಾ ಇದ್ವಿ ನಾವು, ಕೊಡ್ತಾರ ಇಲ್ಲಮ್ಮ ಕೊಡಿ, ಏನೇನು ಇದೆಯಾ ಅಂತ ಪಾತ್ರೆಗಳು ಹೋಗಿ ಹುಡುಕ್ತಾ ಇದ್ವಿ. ಇವತ್ತಿನ ದಿವಸ ಯಾವ ಮಗುನು ಯಾವ ಪಾತ್ರೆನ ಎಲ್ಲೂ ಹುಡ್ಕೋದಿಲ್ಲ. ಅವ್ರ ಅಪ್ಪ ಅಮ್ಮ ಏನ್ ಹೊರಗಡೆಯಿಂದ ಬರ್ತಾರೆ, ಅವರಿಂದ ಫೋನ್ ಕಿತ್ಕೊಳ್ತಾರೆ. ಇದು ನಿಜವಾಗಿರುವಂತ ಮಾತು. ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದ ಕಾರ್ಯದರ್ಶಿಯಾಗಿ ಸುಮಾರು 45 ಶಾಲೆಗಳು ನಮ್ಮ ಗೌರಿಬಿದನೂರು ವ್ಯಾಪ್ತಿನಲ್ಲಿ ಬರುತ್ತೆ, ಖಾಸಗಿ ಶಾಲೆಗಳು. ಈ ಎಲ್ಲ ಶಾಲೆಗಳು ಮತ್ತು ಜಿಲ್ಲೆಯ ಎಲ್ಲ ಖಾಸಗಿ ಶಾಲೆಗಳ ಕಷ್ಟ ನಷ್ಟಗಳನ್ನು ನಾನು ಸುಮಾರು ವರ್ಷಗಳಿಂದ ನೋಡ್ಕೊಳ್ತಾ ಬಂದಿದ್ದೀನಿ. ಖಾಸಗಿ ಶಾಲೆಯನ್ನು ನಡೆಸೋದು ಎಷ್ಟು ಕಷ್ಟ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸುಮಾರು ನಾನು 18 ವರ್ಷಗಳಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಅದರಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ದಿನಕ್ಕೊಂದು ಆದೇಶಗಳು ಮತ್ತು ಪೋಷಕರ ಒತ್ತಡಗಳು, ಶಿಕ್ಷಕರ ಒತ್ತಡಗಳು, ಈ ಎಲ್ಲವನ್ನ ಸರಿದೂಗಿಸ್ಕೊಂಡು ಶಾಲೆಯನ್ನು ನಡೆಸೋದು ಶಾಲಾ ಆಡಳಿತ ಮಂಡಳಿಗೆ ಎಷ್ಟು ಕಷ್ಟ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದರಲ್ಲಿ ನಾನು ಇಲ್ಲಿಗೆ ಒಂದು ವಾರದ ಮುಂಚೆ ಮಾಲತಿ ಮೇಡಮ್ ಅವರು ಸರ್ ಈ ಥರ ಸ್ಕೂಲ್ ಡೇ ಇಟ್ಕೊಂಡಿದ್ದೀವಿ ಬರಬೇಕು ಅಂದಾಗ ನನಗೆ ಬಹಳ ಸಂತೋಷ ಆಯಿತು. ನಾನು ನಿನ್ನೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಆತ್ಮೀಯರು ವೆಂಕಟರೆಡ್ಡಿ ಅವರು ಇವತ್ತಿದೆ ಸರ್ ಅಂತ ಹೇಳಿ ನನಗೆ ಇನ್ವಿಟೇಷನ್ ಕಳಿಸಿದ್ರು. ನಾನು ಇಲ್ಲಿಗೆ ಬಂದಾಗ ನಾನು ಕಂಡಿದ್ದು ಫಸ್ಟು ಮಕ್ಕಳಲ್ಲಿನ ಶಿಸ್ತು ಮತ್ತು ಇಲ್ಲಿನ ವಾತಾವರಣದ ಶಿಸ್ತಿನ ಒಂದು ಪರಿಸರ. ನಾನು ತಿಂಗಳಲ್ಲಿ ಡಿಸೆಂಬರ್ ತಿಂಗಳು, ಈ ಜನವರಿ ತಿಂಗಳಲ್ಲಿ ಸುಮಾರು 10 ಶಾಲೆಗೆ ಹೋಗಿದ್ದೀನಿ ಆಸ್ ಎ ಗೆಸ್ಟ್ ಆಗಿ. ನಾನು ಇಷ್ಟು ಶಿಸ್ತು, ಇಷ್ಟು ಸಂಯಮ, ಇಷ್ಟು ನೀಟಾಗಿ ಶಾಲಾ ವಾರ್ಷಿಕೋತ್ಸವ ನಾನು ನೋಡಲಿಲ್ಲ. ಅದಕ್ಕೆ ಮೂಲ ಕಾರಣ ನಮ್ಮ ಮಾಲತಿ ಮೇಡಮ್ ಅವರು. ಅವರಿಗೆ ನೀವು ದೊಡ್ಡ ಚಪ್ಪಾಳೆಯನ್ನು ತಟ್ಟಬೇಕು. ಯಾಕೆ ಅಂತಂದರೆ ಒಂದು ಶಿಸ್ತಿನ ಕಾರ್ಯಕ್ರಮ ಮಾಡೋದು ಅಷ್ಟು ಈಸಿ ಅಲ್ಲ.
ಮತ್ತೆ ನಾನು ಪೋಷಕರಿಗೆ ಒಂದು ಮಾತು ಹೇಳ್ಬೇಕು ಈ ಸಂದರ್ಭದಲ್ಲಿ. BO ಮೇಡಮ್ ಅವ್ರು ಚೆನ್ನಾಗಿ ಹೇಳ್ತಾ ಇದ್ರು ಪೋಷಕರನ್ನ ಚೆನ್ನಾಗಿ ಬೆಳೆಸಿ ಅಂತ. ಆದರೆ ನಾನೊಂದು ಹೇಳ್ತೀನಿ, ಒಂದು ಸಂಸ್ಕಾರವನ್ನ ಮಕ್ಕಳಿಗೆ ಕೊಡಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡೋದನ್ನ ಕಲಿಸ್ಬೇಕು. ಮತ್ತೆ ಹಿರಿಯರಿಗೆ, ಗುರುಗಳಿಗೆ, ಸಾಮಾನ್ಯವಾಗಿ ಸ್ಕೂಲ್ಗಳಲ್ಲಿ ಒಂದು ಏಟು ಹೊಡೆದಿದ ತಕ್ಷಣ ಇಡೀ ಹಿಂಡು ಊರೇ ಬಂದ್ಬಿಡುತ್ತೆ ಸ್ಕೂಲ್ ಮೇಲೆ. ಆದರೆ ಅದರ ಹಿಂದೆ ಶಿಕ್ಷಕರು ಮಕ್ಕಳಿಗೆ ನಾವು ಯಾಕೆ ಹೊಡೆದ್ವಿ, ಮಕ್ಕಳು ಏನು ತಪ್ಪು ಮಾಡಿದ್ದಾರೆ, ನಮ್ಮ ಮಕ್ಕಳು ನಾವು ಏನು ತಪ್ಪು ಮಾಡಿದ್ದಾರೆ ಅಂತ ನೀವು ಪೇರೆಂಟ್ಸ್ ಆದವರು ತಿಳ್ಕೊಂಡ್ರೆ ಆಗ ಆ ತಪ್ಪಿನ ಅರಿವಾಗಿ ಆ ಮಕ್ಕಳಿಗೆ ನೀವು ಕೂಡ ತಿದ್ದಿದ್ರೆ ಮುಂದೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ. ಇಡೀ ಊರೇ ಬಂದು ಶಾಲೆ ಬಳಿ ಬಂದು ಜಗಳ ಮಾಡಿದ್ರೆ ಶಿಕ್ಷಕರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಪಾಠ ಮಾಡೋದಕ್ಕೆ. ಆ ಹುಡುಗನ ಮಾಡದೆ ಮನೆಯಲ್ಲಿ ತಾಯಿ ತಂದೆಯರು, ತಾಯಿ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಮೊದಲು ಶಿಸ್ತು, ಶ್ರದ್ಧೆ, ಸಂಸ್ಕಾರ, ಈ ಮೂರು ಅಲ್ಲಿಂದನೇ ಸ್ಟಾರ್ಟ್ ಆದಾಗ, ನಮ್ಮ ಸ್ಕೂಲ್ಸ್ ಬಂದು ಸೇರ್ಪಡೆ ಆದಾಗ ಶಿಕ್ಷಕರೊಂದಿಗೆ ಬೆರೆತು ತಮ್ಮ ತಮ್ಮ ಕಷ್ಟ ಮಕ್ಕಳದ ಏನೇನು ಮೈನಸ್ ಪಾಯಿಂಟ್ಗಳಿರ್ತಾವೆ, ಮೈನಸ್ ಪಾಯಿಂಟ್ಗಳನ್ನ ಶಿಕ್ಷಕರಲ್ಲಿ ತಾವು ನಿಂತು ಚರ್ಚೆ ಮಾಡಿದಾಗ ಮಕ್ಕಳು ಮುಂದಿನ ಶಿಕ್ಷಣಕ್ಕೆ ಉನ್ನತ ದಾರಿಯಾಗುತ್ತೆ. ಈ ಪ್ರೀತಿ ಪಬ್ಲಿಕ್ ಶಾಲೆ ಇನ್ನೂ ಅತ್ಯುತ್ತಮವಾಗಿ ಬೆಳೆಯಲಿ ಅಂತ ಆಶಿಸ್ತಾ, ಈ ಒಂದು ವೇದಿಕೆ ಮೇಲೆ ಮುಂಭಾಗದಂತಹ ಎಲ್ಲ ಪೋಷಕರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸೊ ಪ್ರೀತಿ ಪಬ್ಲಿಕ್ ಸ್ಕೂಲ್ 25ನೇ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಶಾಲಾ ಶಿಕ್ಷಕರಿಗೆ ಮತ್ತು ಎಲ್ಲ ಮಕ್ಕಳಿಗೆ ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ನೀವು ಎಲ್ಲರಿಗೂ ಗೊತ್ತಿರೋ ಮಾತೃದೇವೋಭವ ಫಸ್ಟ್ ಗುರು ತಾಯಿ, ಎರಡನೇ ಗುರು ಪಿತೃದೇವೋಭವ ತಂದೆ, ಮೂರನೇವರು ಆಚಾರ್ಯ ದೇವೋಭವ ಗುರುಗಳು. ಸೊ ನಮ್ಮ ಸಮಾಜದಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ಶಿಕ್ಷಕರ ಪಾತ್ರ ಬಹಳ ಮಹತ್ವವಾದದ್ದು. ಸೊ ನಿಮ್ಗೆ ತಂದೆ ತಾಯಿ ನೀತಿ ಪಾಠಗಳು ಹೇಳ್ಕೊಡ್ಬೋದು, ಬಟ್ ವಿದ್ಯಾಭ್ಯಾಸ ನೀವು ಮುಂದಿನ ಕಾಲದಲ್ಲಿ ಉನ್ನತ ಶಿಕ್ಷಣ ಪಡೆದು ಉನ್ನತ ದರ್ಜೆಗೆ ಏರಬೇಕು ಅಂದ್ರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾದದ್ದು. ಸೊ ನಿಮ್ಗೆ ಮಾರಲ್ ವ್ಯಾಲ್ಯೂಸ್ ಹೇಳ್ಕೊಡ್ತಾರೆ, ವಿದ್ಯಾಭ್ಯಾಸನ ಹೇಳ್ಕೊಡ್ತಾರೆ, ಎಲ್ಲಾನು ಟೀಚರ್ಸ್ ಹೇಳ್ಕೊಡ್ತಾರೆ. ಸೊ ನಿಮ್ಗೆ ಎಲ್ಲಾ ಚಿಲ್ಡ್ರನ್ಸ್ ಅಲ್ಲಿ ಅವ್ರಿಗೆ ಅವ್ರದೇ ಆದಂತ ಟ್ಯಾಲೆಂಟ್ ಇರುತ್ತೆ. ಮೇಡಮ್ ಅವ್ರು ಹೇಳ್ದಂಗೆ ಕೆಲವರು ಡಾಕ್ಟರ್ ಆಗ್ಬೋದು, ಕೆಲವರು ಇಂಜಿನಿಯರ್ ಆಗ್ಬೋದು, ಬೇರೆ CA ತಗೋಬಹುದು, BCom ಮಾಡ್ಬೋದು, BSc ಮಾಡ್ಬೋದು, ಟೀಚರ್ಸ್ ಆಗ್ಬೋದು. ಸೊ ಅವರ ಟ್ಯಾಲೆಂಟ್ ಏನಿದೆ ಅಂತ ಗುರುತಿಸೋದ್ರಲ್ಲಿ ಟೀಚರ್ಸ್ ಪಾತ್ರ ಬಹಳ ಮಹತ್ವವಾದದ್ದು. ಸೊ ನೀವು ಇಂಥವನ್ನ ಡಾಕ್ಟರೇ ಆಗ್ಬೇಕು ಅಂತ ಫೋರ್ಸ್ ಮಾಡೋ ಸೀಟ್ಸ್ ನೀಟ್ ಎಕ್ಸಾಮ್ ಅನ್ನು ಬರೀಬೇಕು. ಸೊ ಅದು 30 ಲಕ್ಷ ಜನ ಬರೀತಾರೆ. 30 ಲಕ್ಷ ಜನದಲ್ಲಿ 1 ಲಕ್ಷ ಕ್ವಾಲಿಫೈ ಆಗೋದು. ಸೊ ಅದಕ್ಕೆ 725 ಮಾರ್ಕ್ಸ್ಗೆ 550 ಮೇಲೆ ಬರಬೇಕು. ಅದು ತುಂಬಾ ಟಫ್ ಇರುತ್ತೆ ಪೇಪರ್. ಸೊ ಅಂತವ್ರು ಇಂಜಿನಿಯರಿಂಗ್ ಸೇರ್ಬೋದು. ಇಂಜಿನಿಯರಿಂಗ್ ಅಷ್ಟೇ 5 lakh ಚೇಂಜ್ ಸೀಟ್ಸ್ ಇರುತ್ತೆ, ಅದಕ್ಕೂ 50 lakhs ಮೆಂಬರ್ಸ್ ಬರೀತಾರೆ. ಸೊ ಇಂಜಿನಿಯರಿಂಗ್ ಸೀಟ್ಸ್ ಸ್ಯಾಚುರೇಷನ್ ಹೋಗಿದೆ. ಸೊ ಅದಕ್ಕೆ ಡಾಕ್ಟರ್ ಆಗ್ಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾರೆ. ಬಟ್ ಡಾಕ್ಟರ್ ಆಗ್ಬೇಕು ಅಂದ್ರೆ ಎಲ್ಲರೂ ಚೆನ್ನಾಗಿ ಓದ್ಬೇಕು. ಎಲ್ಲರೂ ಚೆನ್ನಾಗಿ ಓದ್ಬೇಕು ಅಂದ್ರೆ ನಿಮ್ಗೆ ಶಿಕ್ಷಣ ಚೆನ್ನಾಗಿರ್ಬೇಕು. ಸೊ ಅದಕ್ಕೆ ಶಿಕ್ಷಕರ ಪಾತ್ರ ಇದರಲ್ಲಿ ಮುಖ್ಯವಾದದ್ದು. ಸೊ ನಾವೆಲ್ಲ ಒಳ್ಳೆ ಸ್ಥಾನಕ್ಕೆ ಬಂದಿದೀವಿ ಅಂದ್ರೆ ನಮ್ಗೆಲ್ಲ ಉತ್ತಮವಾದ ಟೀಚರ್ಸ್ ಇದ್ರು, ಅವರಿಂದ ವಿದ್ಯಾಭ್ಯಾಸ ಕಲಿತು ನಾವು ಉನ್ನತ ಸ್ಥಾನಕ್ಕೆ ಏರಿದ್ದೀವಿ. ಸೊ ಅದಕ್ಕೆ ಶಿಕ್ಷಕರಿಗೆ ನಾವು ಪ್ರತಿದಿನ ನೆನೆಸ್ಕೋಬೇಕು. ಅವ್ರಿಲ್ದೇ ಇದ್ರೆ ನಾವಿಲ್ಲ. ಸೊ ಇಷ್ಟೇಳಿ